ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೊರಟಿರೋದು ಹೆಸರುಘಟ್ಟದಲ್ಲಿರೋ ಒಂದು ಸುಂದರವಾದ ಜಾಗಕ್ಕೆ. ಎಲ್ಲಿಗೆ ಅಂತ ಯೋಚನೆ ಮಾಡಿ, ರಾಮ ಅನ್ನೋ ಒಂದು ಗುರುಕುಲಕ್ಕೆ. ಏನು ಗುರುಕುಲಪ್ಪ ಇದು ಅಂತ ನೋಡ್ತಿದ್ರೆ, ಇದು ಒಂದು ಡ್ಯಾನ್ಸ್ ಗುರುಕುಲ. ಇಲ್ಲಿ ಟ್ರೆಡಿಷನಲ್ ಕ್ಲಾಸಿಕಲ್ ಡ್ಯಾನ್ಸಸ್ ಹೇಳ್ಕೊಡ್ತಾರೆ. ಎಕ್ಸಾಂಪಲ್ ಒಡಿಸಿ. ಫೀಸ್ ಬಂದು 3000 ರುಪೀಸು. ಎಂಟ್ರಿ ಟಿಕೆಟ್ಸ್ ಬಂದು 100 ರುಪೀಸ್. ಇದು ವಾರದಲ್ಲಿ 3 ದಿನ ಓಪನ್ ಇರೋದು, ಫ್ರೈಡೇ, ಸ್ಯಾಟರ್ಡೆ ಮತ್ತು ಸಂಡೇ. ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ಫುಲ್ ಲಶ್ ಗ್ರೀನ್ ಸರೌಂಡೆಡ್ ಜಾಗ. ಹಾಗೆ ಒಂದೊಳ್ಳೆ ಪೀಸ್ ಆಫ್ ಮೈಂಡ್ ಬೇಕು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ದಿಸ್ ದ ಬೆಸ್ಟ್ ಪ್ಲೇಸ್ ಟು ಗೋ ಫಾರ್. ನಾನು ಹಾಗೆ ಇಲ್ಲಿ ಸುಂದರವಾದ ಎನ್ವಿರಾನ್ಮೆಂಟಲ್ಲಿ ಓಡಾಡ್ತಾ ಒಂದಷ್ಟು ವೀಡಿಯೋಸ್ ತಗೊಂಡೆ. ರೀಲ್ಸ್ ಮಾಡೋಣ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಣ ಅಂತ. ಹಾಗೆ ಅಲ್ಲಿಂದ ನಾನು ಹೊರಟಿರೋದು ಹೆಸರುಘಟ್ಟದ ಇನ್ನೊಂದು ಅದ್ಭುತವಾದ ಜಾಗಕ್ಕೆ. ಅದ್ಯಾವುದಪ್ಪ ಅಂದರೆ ನಮ್ಮ ಹೆಸರುಘಟ್ಟದ ಗ್ರಾಸ್ಲ್ಯಾಂಡ್ಸ್. ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ದೊಡ್ಡ ಜಾಗ. ಸುತ್ತಮುತ್ತ ಬರೀ ಗ್ರಾಸೇ ಇದೆ. ಕುತ್ಕೊಂಡು ಒಂದೊಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತ ಹೋಗ್ಬೋದು. ಫ್ಯಾಮಿಲೀಸು, ಫ್ರೆಂಡ್ಸು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೈಕ್ ಕಲಿಯೋರಿಗೆ ಒಂದೊಳ್ಳೆ ಜಾಗ. ಬೈಕ್ ಆಲ್ರೆಡಿ ಕಲ್ತಿರೋರಿಗೆ ರೀಲ್ಸ್ ಮಾಡಬೇಕು, ಸ್ಟಂಟ್ಸ್ ಮಾಡಬೇಕು ಅಂದ್ರೂ ತುಂಬ ಒಳ್ಳೆ ಜಾಗ. ಕ್ರಿಕೆಟ್ ಆಡೋರ್ಗೂ ಸೂಪರ್ ಜಾಗ. ಹಾಗೆ ಅದ್ಭುತವಾದ ವ್ಯೂ ನೋಡಿ ಫೋಟೋಶೂಟ್ ಮಾಡಿಸ್ಕೊಳ್ಳೋರ್ಗೂ ಸೂಪರ್ ಆಗಿರೋಂತಹ ಜಾಗ ಇದು. ನಾನು ಹಾಗೆ ಓಡಾಡ್ತಾ ಸುತ್ತಾಡ್ತಾ ಒಂದಷ್ಟು ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಬೈಕ್ ಓಡಿಸ್ಕೊಂಡು ಅಲ್ಲೇ ನಡೀತಿದ್ದಂಥ ಹೆಲಿಕಾಪ್ಟರ್ ಟ್ರೈನಿಂಗ್ನ ನೋಡಿಕೊಂಡು ಬಂದೆ. ನಿಮಗೂ ಇಷ್ಟ ಆಗಿದ್ರೆ ಹೋಗಿ, ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಈ ಥರ ಸುಮಾರು ಜಾಗಗಳನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.